ಪುದಿಯ ಉಡುಗೊರೆಗಳ ಉತ್ಸವ 3ನೇ ವಾರ. ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ. ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಕೋಟಿ ರೂಪಾಯಿ ಗಿಫ್ಟ್ ಗೆಲ್ಲೋ ಅದೃಷ್ಟ ನಿಮ್ಮದಾಗಿಸಿ. ನಿಮ್ಮ ಅದೃಷ್ಟ ನಿಮ್ ಕೈಯಲ್ಲೇ ಇದೆ. ಕಣ್ಣಿನ ತುದಿಯಲ್ಲಿ ಗುಬ್ಬಿ ಗೂಳ್ ಕಟ್ಟಲ್ಲ, ನನ್ನ ಎದೆಯಲ್ಲಿ ಹೆದರಿಕೆ ಅನ್ನೋದು ಎಂದೂ ಹುಟ್ಟಿಲ್ಲ. ಶೌರ್ಯ ಚಕ್ರವರ್ತಿ ಶಿವನ ಮುಂದೆ ಇರೋ ನಂದಿ ಕಣ್ಣಿಟ್ರೆ ಪರ್ವತಗಳೇ ಚಿಂದಿ ಚಿಂದಿ. ಅವಕಾಶ ಸಿಕ್ಕಿದ್ರೆ 18 ದಿನ ನಡಿ ಕುರುಕ್ಷೇತ್ರ ಯುದ್ಧನ ಒಂದೇ ದಿನದಲ್ಲಿ ಮುಗಿಸ್ತಾನೆ ಈ ಶೌರ್ಯ ಚಕ್ರವರ್ತಿ. ಇನ್ನು ಮಾನ ಮನೆ ಕಾಪಾಡ್ಕೊಳಕ್ಕೆ ಕಂಡೇ ಬೇಕಾಗಿಲ್ಲ, ನನ್ನಿಬ್ರು ಹೆಣ್ಮಕ್ಳೇ ಸಾಕು. ಪ್ರೀತಿ ಅನ್ನೋ ಅಧ್ಯಾಯ ಇವತ್ತಿಗೆ ಮುಗಿತು. ಬನ್ನಿ, ನಿಮ್ಮ ಅಮ್ಮ ಕಾಫಿ ಮಾಡಿರ್ತಾರೆ. ನಿಮ್ಮ ಪ್ರೀತಿ ಅಂತೂ ಸಿಗ್ಲಿಲ್ಲ. ನಿಮ್ಮ ಅಮ್ಮ ಕಾಫಿ ಪ್ರೀತಿಯಿಂದ ಮಾಡಿರೋದನ್ನಾದ್ರೂ ಕುಡ್ದು. Will you marry me? ಸಮುದ್ರ, ಸಮುದ್ರ ಮರೆ ಸಮುದ್ರ ಎಲ್ಲಿ? ಮರೆ ಬೆಳಿಗ್ಗೆನೇ ಎದ್ದೆಲ್ಲ ಹೋದ್ರು ಮಾರೆ. ಎಲ್ಲ ಹೋಗ್ತಾ ಇದ್ದಾನೆ ಸಮುದ್ರ? ಮುಂಚೆ ಎಲ್ಲ ನನಗೆ ಹೇಳಿದೆ ಮನೆಯಿಂದ ಎಲ್ಲೂ ಹೊರಗಡೆ ಹೋಗ್ತಿರ್ಲಿಲ್ಲ. ಇತ್ತೀಚೆಗೆ ನಾನು ಹಾಕಿದ ಗೆರೆ ದಾಟ್ತಾ ಇದ್ದಾನ. ಬಾಸ್ ನಮಸ್ಕಾರ, ಹೇಗಿದ್ದೀರಾ? ಎಲ್ರಿ ನಿಮ್ ತಂಗಿ ಮದ್ವೆಯಲ್ಲಿ ನೀವು ನಾಪತ್ತೆ ಆಗ್ಬಿಟ್ಟಿದ್ರಿ. ನಿಮ್ ತಂಗಿ ನೋಡಿದ್ರೆ ದಾನಪ್ಪನ ಜೊತೆ ಮದ್ವೆ ಆಗಕ್ಕೆ ಫುಲ್ಲು ಶೃಂಗಾರ ಮಾಡ್ಕೊಂಡು ಕೂತಿದ್ರು. ಹೌದು, ಹೇಗಿದ್ದೀರಾ? ಅಯ್ಯೋ, ನೋಡಿದ್ರ ನೇತ್ರ ಅವ್ರೆ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡಿದ್ರು ಅಂತ. ಮುಂಚೆ ನಾನು ಏನ್ ಕೇಳಿದ್ರು ಸುಮ್ಮನೆ ಒಂದ್ ಕಡೆ ನೋಡ್ಕೊಂಡು ಕೂತಿರೋರು, ಇವಾಗ ಸನ್ನೆಗಳ ಮೂಲಕ ಉತ್ತರ ಕೊಡ್ತಾ ಇದಾರೆ. ಎಷ್ಟು ಚೆನ್ನಾಗಿ ನಗ್ತೀರಾ. ಏನ್ ಗೊತ್ತಾ, ನಿನ್ನೆ ರಾತ್ರಿ ಡಾಕ್ಟರ್ ಮಾನಸ್ ಅವರು ಫೋನ್ ಮಾಡಿದ್ರು, ನಿಮ್ ಬಗ್ಗೆ ಕೇಳ್ತಾ ಇದ್ರು. ಎಲ್ಲಿ ಡಾಕ್ಟರ್ ಮಾನಸ್ ಅವ್ರಿಗೆ ಒಂದು ಒಳ್ಳೆ ಸೆಲ್ಫಿ ತೆಗೆದು ಕಳ್ಸೋಣ, ಓಕೆ? ಎಲ್ಲಿ ಸ್ಮೈಲ್ ಮಾಡಿ, ಸ್ಮೈಲ್. ವಾವ್, ಬ್ಯೂಟಿಫುಲ್. ನೋಡಿ ಎಷ್ಟು ಅಂದವಾಗಿ ಕಾಣಿಸ್ತಾ ಇದ್ದೀರಾ ಅಂತ. ಇದನ್ನ ಈಗಿಂದೀಗ್ಲೇ ಡಾಕ್ಟರ್ ಮಾನಸ್ ಅವ್ರಿಗೆ ಕಳಿಸ್ತೀನಿ, ಓಕೆ? ಸಮುದ್ರ ಅವರೇ, ಬನ್ನಿ ತಿಂಡಿ ಮಾಡಿ. ಅಮ್ಮ ಕಾಫಿ ಮಾಡ್ತೀನಿ ಅಂತ ಹೇಳಿ ತಿಂಡಿ ಮಾಡಕ್ ಹೋದ್ರ? ಇವಾಗ ತಿಂಡಿ ಸಮಯ ಅಲ್ವಪ್ಪ? ನಾನು ನಿಮ್ಗೆ ತೊಂದರೆ ಕೊಟ್ಟಾಗಾಯ್ತು ಅನ್ಸುತ್ತೆ. ತೊಂದ್ರೆನಾ? ಏನಿಲ್ಲಪ್ಪ, ಬನ್ನಿ ತಿಂಡಿ ಮಾಡಿ. ನರ್ಮದಾ, ನೇತ್ರ, ನೀವು ಬನ್ನಿ ತಿಂಡಿ ಮಾಡಿ. ನಾನು ಋಣಾನುಬಂಧದ ಬಗ್ಗೆ ಮಾತಾಡಕ್ ಬಂದೆ. ಇವತ್ತು ತಿಂಡಿ ಅಂದ್ರೆ ಅನ್ನದ ಋಣಾನು ಇಲ್ಲೇ ಇದೆ ನೋಡಿ. ಪ್ರೀತಿ ಅನ್ನೋ ಅಧ್ಯಾಯ ಇವತ್ತಿಗೆ ಮುಗಿತು. ಋಣಾನುಬಂಧನ ಅರ್ಥ ಆಗ್ಲಿಲ್ಲ. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಮ್ಮ. ನೀವು ನನಗೆ 2 ಡೇಟ್ ಹೊಡೆದ್ರು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಆದ್ರೆ ನಿಮ್ಮಿಂದ ವಿಷಯ ಮುಚ್ಚಿಟ್ಟರೆ ನನಗೆ ಒಳ್ಳೇದಾಗಲ್ಲ. ಸರ್, ದಯವಿಟ್ಟು ಏನೂ ಹೇಳಬೇಡಿ ಪ್ಲೀಸ್ ನೇತ್ರ ಅವರೇ, ಸುಮ್ಮನಿರಿ. ನಿಮ್ಮ ತಾಯಿ ತುಂಬ ಒಳ್ಳೆಯವರು. ಅವರಿಂದ ವಿಷಯ ಮುಚ್ಚಿಡಬೇಕು ಅಂತ ನನಗೆ ಅನಿಸ್ತಾ ಇಲ್ಲ. ಏನ್ ವಿಷಯ? ಬಂದಾಗಿಂದ ವಿಷಯ ವಿಷಯ ಅಂತಿದ್ದೀರಾ. ನೇತ್ರ ನೋಡಿದ್ರೆ ಹೇಳ್ಬೇಡಿ ಸರ್ ಅಂತಿದ್ದಾಳೆ.
ಏನಮ್ಮ ವಿಷಯ? ಅಮ್ಮ ಅಮ್ಮ ಅದು ನನಗೆ ನೇತ್ರ ಅವ್ರ ಮನಸ್ಸು ಕಿಡಿಸಿದ್ದಾರೆ, ಇಷ್ಟ ಆಗಿದೆ. ನೇತ್ರ ಅವರಿಲ್ಲದೆ ಜೀವನಾನೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ನಾನು ಅವ್ರನ್ನ ಪ್ರೀತಿಸಿದ್ದೀನಿ. ಹಚ್ಕೊಂಡಿದ್ದೀನಿ. ನಾನು ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಕೂಡ ಇದ್ದೀನಿ. ನೇತ್ರನೇ ನನಗಿಲ್ಲ, ಅವರಿಲ್ಲದೆ ನಾನೇನಿಲ್ಲ. ಸುಮ್ಮನೆ ನೇತ್ರ, ಏನಿದೆಲ್ಲ? ನಿಮ್ಮದಮ್ಮಯ್ಯ ಅಂತ ನಾನು ಎಲ್ಲ ತಾಯಿಂದ್ರ ಹಾಗೆ ನೀವು ಅವ್ರ ಮೇಲೆ ರೇಗಬೇಡಿ. ನಾನು ನನ್ನ ಪ್ರೀತಿನ ನೇತ್ರ ಅವ್ರ ಹತ್ರ ಹೇಳ್ಕೊಂಡಿದ್ದೀನಿ, ಆದ್ರೆ ಅವ್ರು ಅದಕ್ಕೆ ಒಪ್ಪಲಿಲ್ಲ. ನನಗೆ ಜವಾಬ್ದಾರಿಗಳಿದೆ, ನನಗೆ ನನ್ನ ತಾಯಿ ಮತ್ತೆ ಅಕ್ಕ ಮುಖ್ಯ ಅಂತ ಹೇಳಿ ನನ್ನನ್ನು ಸುಮ್ಮನಾಗ್ಸಿದ್ರು. ಅದಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಳಗೊಂದು ಹೊರಗೊಂದು ಇಟ್ಕೊಂಡು ನಿಮ್ಮ ಮನೆವರೆಗೂ ಬರೋದು, ನಿಮ್ಮನ್ನ ಮಾತಾಡ್ಸೋದು ಒಳ್ಳೇದಲ್ಲ, ಅದು ಸಂಸ್ಕಾರ ಅಲ್ಲ. ನನಗೆ ನಿಮ್ಮ ಅಭಿಪ್ರಾಯ ಬೇಕು. ಹೆತ್ತು ಹೊತ್ತವ್ರು ನೀವು, ನಿಮ್ಮ ಅಭಿಪ್ರಾಯ ತುಂಬ ಮುಖ್ಯ ಅಮ್ಮ. ನಾನು ನಿಮ್ಮ ಮಗಳು ನೇತ್ರಾವತಿನ ಮದುವೆ ಮಾಡ್ಕೋಬೋದಾ? ಅಮ್ಮ, ನಾನು ಮೋಸ ಮಾಡಲ್ಲ. ನನಗೆ ನಿಮ್ಮ ಮೇಲೆ ಪ್ರೀತಿಗಿಂತ ಜಾಸ್ತಿ ಗೌರವ ಇದೆ. ನನಗೆ ನಿಮ್ಮ ಬದುಕಿನ ರೀತಿ ಬಗ್ಗೆ ಹೆಮ್ಮೆ ಇದೆ, ಶುದ್ಧವಾದ ಭಾವನೆ ಇದೆ. ನೀವು ನನ್ನ ಬಗ್ಗೆ ನಾಲ್ಕಾರು ಕಡೆ ವಿಚಾರಿಸಿ ತಿಳ್ಕೊಳ್ಳಿ. ನಾನು ಯಾವತ್ತಿಗೂ ಮೋಸ ಮಾಡಲ್ಲ ಅಮ್ಮ. ಶ್ರದ್ಧೆಯಿಂದ ನೇತ್ರ ಅವ್ರ ಜೊತೆ ಜೀವನ ನಡೆಸ್ತೀನಿ. ನನಗೆ ಅವರಂದ್ರೆ ತುಂಬಾ ಇಷ್ಟ. ಅವರೇ ನನ್ನ ಪ್ರಪಂಚ, ಅವರೇ ನನ್ನ ಪ್ರಾಣ. ಯಾಕಮ್ಮ ಸುಮ್ಮನಾಗ್ಬಿಟ್ರಿ? ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಂಬಿಕೆ ಇಲ್ಲ ಅಂತಲ್ಲಪ್ಪ, ಮಗಳ ಮೇಲೆ ಸಹಜವಾದ ಆತಂಕ ತಾಯಿಗೆ. ಅದಕ್ಕೆ ಮಾತು ಬರ್ತಾ ಇಲ್ಲ. ಆತಂಕನ? ಯಾಕೆಮ್ಮ? ಆಕಾಶನ ನೆಲದ ಮೇಲೆ ನಿಂತು ನೋಡೋದಷ್ಟೇ ನಮ್ಮ ಕೆಲಸ. ಅದನ್ನು ಕೊಂಡ್ಕೊಳಕ್ಕಾಗಲ್ಲ. ನೀವು ಸಮುದ್ರ, ನಾವೊಂದು ಹನಿ ನೀರಷ್ಟೇ ಅಪ್ಪ. ಬಡವನ ಮನೆಗೆ ಅರ್ಸ ಬಂದರೆ ಬಡವನಿಗೆ ಕಷ್ಟ ಅಪ್ಪ. ಯಾಕೆಂದರೆ ಅರಸನ್ನ ಉಪಚರಿಸೋ ಶಕ್ತಿ
ಬಡವನಿಗಿರಲ್ಲ. ಹಾಗೇನೆ ಅರಸನ ಮನೆಗೆ ಬಡವ ಹೋದ್ರೆ ಆಗ್ಲೂ ಬಡವನಿಗೆ ಕಷ್ಟ. ಯಾಕಂದ್ರೆ ಅರಸನ ಸಂಸ್ಕೃತಿ ಬಡವನಿಗೆ ಗೊತ್ತಿರಲ್ಲ. ನಾವು ಬಡವರಪ್ಪ, ನೀವು ಶ್ರೀಮಂತರು. ನಮ್ದು ಚಾಪೆ, ನಿಮ್ದು ಸುಪ್ಪತ್ತಿಗೆ. ಜೀವನದಲ್ಲಿ ಹೊಂದಾಣಿಕೆ ಮುಖ್ಯ. ಜೀವನನೇ ಹೊಂದಾಣಿಕೆ. ಶ್ರೀಮಂತನಕ್ಕೆ ಬಡತನ ಹೊಂದಿಕೆ ಆಗಲ್ಲಪ್ಪ. ಸಿರಿತನಕ್ಕೆ ಬಡತನ ಹೊಂದ್ಕೊಂಡು ಹೋಗೋದು ಕಷ್ಟ ಅಪ್ಪ. ನೇತ್ರ ಏನು ಹೇಳದೇ ಇರೋದೆ ಸರಿ ಅನ್ನಿಸ್ತಾ ಇದೆ. ನನಗೆ ಶ್ರೀಮಂತ ಬಡವ ಇದೆಲ್ಲ ಗೊತ್ತಿಲ್ಲ ಅಮ್ಮ. ನನ್ನ ತಂದೆ ನನ್ನನ್ನು ಹಾಗೆ ಬೆಳೆಸಿಲ್ಲ. ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಸ್ನೇಹಿತರು ಯಾರು ಗೊತ್ತಾ? ನಮ್ಮ ಮನೆ ಅಡುಗೆಯವ್ರ ಮಕ್ಕಳು, ಡ್ರೈವರ್ಗಳ ಮಕ್ಕಳು, ಇವರೇ ನನ್ನ ಪ್ರಪಂಚ. ನಾನು ಕೆಲಸದವ್ರನ್ನ ಯಾವತ್ತೂ ಕೆಲಸದವ್ರು ಅಂತ ಭಾವಿಸ್ಲಿಲ್ಲ. ಕೆಲಸದವ್ರು ಇದ್ರೇನೆ ಬಾಸ್ ಆಗಿರೋಕ್ಕೆ ಸಾಧ್ಯ. ನನ್ಗೆ ಮನೆಯವರು ಕೆಲಸದವರು ಬೇರೆ ಬೇರೆ ಅಲ್ಲಮ್ಮ. ಶುದ್ಧವಾದ ಪ್ರೀತಿನೇ ಶ್ರೀಮಂತಿಕೆ. ಏನೂ ಇಲ್ಲ ಅಂತೀವಲ್ಲ, ಅದರಲ್ಲೇ ಎಲ್ಲ ಇರುತ್ತೆ. ಸಂಸ್ಕಾರ ಒಳ್ಳೆತನ ಇರೋನು ಕುಬೇರ, ಇರೋಳು ಮಹಾಲಕ್ಷ್ಮಿ. ನೇತ್ರಾವತಿ ಮಹಾಲಕ್ಷ್ಮಿ ಇದ್ದಾಗೆ. ನಿಮ್ಗೆ ಆತಂಕ ಬೇಡಮ್ಮ, ನಾನಿದ್ದೀನಿ. ನಿಮಗೆ ಶ್ರೀಮಂತಿಗೆ ಅಹಂಕಾರ ದರ್ಪ ಅದಿದೆ ಅಂತ ನಾನು ಹೇಳ್ತಿಲ್ಲಪ್ಪ. ನಿಮ್ಮನೆಯವ್ರಿಗಿದೆ ಅಂತಲೂ ಹೇಳ್ತಿಲ್ಲ. ಮದುವೆ ಅಂದರೆ ನಿಮ್ಮ ಬಂಧುಗಳು, ನಿಮ್ಮಮ್ಮ, ನಿಮ್ಮ ಅಜ್ಜಿ, ನಿಮ್ಮ ಅತ್ತೆ ಎಲ್ಲ ಒಪ್ಕೋಬೇಕಪ್ಪ. ಒಂದು ವೇಳೆ ಬಲವಂತಕ್ಕೆ ಒಪ್ಕೊಂಡ್ರೆ ಅದು ಬಲವಂತದ ಮದುವೆ ಆಗುತ್ತೆ. ಮನೆಯವರೆಲ್ಲ ಒಪ್ಪಿ ಮನೆ ತುಂಬಿಸ್ಕೊಂಡ್ರೆ ಬಹಳ ಬಂಗಾರ ಆಗುತ್ತೆ. ಇಲ್ಲ ಅಂದರೆ ವಿಕಾರ ಆಗುತ್ತೆ. ಮನೆಗೆ ಸೊಸೆಯಾಗಿ ಬರೋ ಹೆಣ್ಣನ್ನ ಗಂಡ ಮಾತ್ರ ಪ್ರೀತಿಸಬಾರ್ದು, ಗೌರವಿಸಬಾರ್ದು. ಮನೆಯವರೆಲ್ಲ ಪ್ರೀತಿಸ್ಬೇಕು. ಆವಾಗಲೇ ಬದುಕು ಸುಂದರ ಆಗೋದು. ಈ ಪ್ರೀತಿನ ನೀನು ಮರ್ತು ಬಿಡೋದೇ ಒಳ್ಳೇದಪ್ಪ. ಪ್ರೀತಿನ ನೀನು ಮರ್ತು ಬಿಡೋದೇ ಒಳ್ಳೇದಪ್ಪ. ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡ್ತೀನಿ ಅಂತ ಪ್ರೀತಿಯಿಂದ ನಿಮ್ಮ ಮನೆ ಬಾಗಿಲಿಗೆ ಬಂದಿರೋ ನಾನು ನಿಮಗೆ ಬೇಡವಾ? ಅವ್ರನ್ನ ಪ್ರೀತಿಸಿರೋ ನನ್ನ ಹಣೆ ಬೇರೆ ಚೆನ್ನಾಗಿಲ್ವಾ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಇವನಿಗೆ? ಏನಾದರೂ ಮಾಡಲೇಬೇಕು ಸಮುದ್ರಂಗೆ. ಸದ್ಯಕ್ಕೆ ನಾನು ಮರೆಯಲಿದ್ದು ನನಗೆ ಸಹಾಯ ಮಾಡಕ್ಕೆ ಬಂದಿರೋ ಶೌರ್ಯನ ಮುಂದೆ ಬಿಡೋದು ಒಳ್ಳೆಯದು. ಇಲ್ಲ ಅಂದರೆ ಯಾವ ಸಮಯದಲ್ಲಿ ಬೇಕಾದರೂ ಸಮುದ್ರಂಗೆ ಅನುಮಾನ ಬರ್ಬೋದು. ಈಗಾಗಲೇ ಸಮುದ್ರನ ಕೊಟ್ಟಿದ್ದ ಜವಾಬ್ದಾರಿನೆಲ್ಲ ಕಿತ್ಕೊಂಡು ಶೌರ್ಯನ ಕೊಟ್ಟಿದ್ದೇನೆ. ಸಮುದ್ರ ಖಾಲಿ ಕೂತಿದ್ದಾನೆ. ನಾಳೆ ಈ ಶೌರ್ಯ ಯಾರು, ಹೇಗೆ ಪರಿಚಯ ಅನ್ನೋ ಪ್ರಶ್ನೆಗಳು ಸಮುದ್ರ ನನ್ನನ್ನು ಕೇಳದೇ ಇರೋ ಹಾಗೆ ನಾನು ನಡ್ಕೋಬೇಕು. ಶೌರ್ಯ ಹೇಗೆ ಪರಿಚಯ, ಈ ಮನೆಗೆ ಯಾಕೆ ಬಂದ ಅನ್ನೋ ಪ್ರಶ್ನೆಗಳು ಟೈಮ್ ಬಂದಾಗ ಗೊತ್ತಾಗತ್ತೆ. ಸಮುದ್ರನ ನಾನೇ ಹೊಡಿಬೇಕು, ಆದರೆ ಹೊಡೆದಿದ್ದು ನಾನು ಅಂತ ಅವನಿಗೆ ಗೊತ್ತಾಗಬಾರ್ದು. ಶತ್ರುಗಳನ್ನ ಹೊಡೆಯೋದಕ್ಕೆ ಕೆಲಸ ಮಾಡಬೇಕೇ ಹೊರತು ಹೊಸ ಶತ್ರುಗಳನ್ನ ಹುಟ್ಟಾಕೋಬಾರ್ದು. ಹಸಿವಾದ ತಕ್ಷಣ ಭೇಟೆ ಸಿಗಲ್ಲ, ತಾಳ್ಮೆಯಿಂದ ಕಾದರೆ ಭೇಟೆ ಸಿಗುತ್ತೆ.
ನನಗೆ ಬೇಕಾಗಿರೋ ಕೆಲಸಗಳನ್ನ ನಾನು ಸಾಧಿಸ್ಕೋಬೇಕು ಅಂದರೆ ನಾನು ತಾಳ್ಮೆಯಿಂದ ಕಾಯಬೇಕು. ಎಲ್ಲರ ದೃಷ್ಟಿಯಲ್ಲೂ ನಾನೊಬ್ಬ ರಾಕ್ಷಸಿ, ಆದರೆ ಸಮುದ್ರನ ದೃಷ್ಟಿಯಲ್ಲಿ ನಾನಿನ್ನೂ ರಾಕ್ಷಸಿ ಅಲ್ಲ. ಸದ್ಯಕ್ಕಾಗಲೂಬಾರ್ದು. ಆದರೆ ಈ ಸಮುದ್ರ ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ ಅಂತ ನಾನು ತಿಳ್ಕೊಳ್ಳೇಬೇಕು. ಕಟ್ಟು ಹಾಕಲೂಬಾರ್ದು, ಕಟ್ಟು ಬಿಚ್ಚಲೂಬಾರ್ದು. ತಾಯಿ ಮನೆ ಒಳಗಿರಬೇಕು, ಮಗ ಮನೆ ಹೊರಗಿರಬೇಕು. ಈ ತ್ರಿಶಲಾದೇವಿ ಆಟ ಇನ್ನೂ ಮುಗಿದಿಲ್ಲ, ನಾನು ಮುಗಿಸೋದೂ ಇಲ್ಲ, ಮತ್ತೆ ಶುರುವಾಗುತ್ತೆ. ಈ ಪ್ರೀತಿನ ನೀನು ಮರ್ತು ಬಿಡೋದೇ ಒಳ್ಳೇದಪ್ಪ. ಸತ್ತು ಬಿಡು ಅಂತ ಹೇಳಿ, ಆದರೆ ನೇತ್ರನ ಮೇಲಿರೋ ಪ್ರೀತಿನ ಮರ್ತು ಬಿಡು ಅಂತ ದಯವಿಟ್ಟು ಹೇಳ್ಬೇಡಿ. ಬದುಕಿ ಬಾಳೋ ವಯಸ್ಸಲ್ಲಿ ನಿನ್ನ ಬಾಯಿಂದ ಸಾವಿನ ಮಾತು ಬರಬಾರ್ದಪ್ಪ. ಹಬ್ಬ ಹರಿದಿನದಲ್ಲಿ ಮನೇಲಿ ಹೋಳಿಗೆ ಮಾಡಬೇಕಾದ್ರೆ ನಮ್ಮ ಅಜ್ಜಿ ಒಂದು ಮಾತು ಹೇಳೋರು, ಹೂರ್ಣ ಉಳಿದ್ಬಿಟ್ರೆ ಈ ಮನೇಲಿ ಹೆಣ್ಣೆ ಹುಟ್ಟುತ್ತೆ ಅಂತ. ಹೆಣ್ಣು ಹೊರೆ ಅನ್ನೋ ಸಮಯದಲ್ಲೇ ನನ್ನ ಮದುವೆ ಆಗಿತ್ತು. ಶ್ರೀಮಂತಿಕೆ ಅಂದ್ರೇ ಭಯ ಅಪ್ಪ. ಅದು ಮದುವೆ ಆದಮೇಲೆ ಅದು ಇನ್ನೂ ಜಾಸ್ತಿ ಆಯಿತು. ನನ್ನ ಗಂಡನಿಗಿದ್ದಿದ್ದೆಲ್ಲ ಶ್ರೀಮಂತರ ಸ್ನೇಹಿತರೆ. ಅವರಿಂದ ನಾವು ಪಡಬಾರ್ದು ಕಷ್ಟಪಟ್ಟಿದ್ದೀವಿ. ಕೊನೆಗೊಂದಿನ ಆ ಶ್ರೀಮಂತರಿಂದನೇ ನಮ್ಮ ಯಜಮಾನರು ನಾಪತ್ತೆ ಆಗ್ಬಿಟ್ರು. ಶ್ರೀಮಂತಿಗೆ ಏನೋ ಬಿಸಿ ಬಡವನ ಕುಡಿಸಲಿಕ್ಕೆ ಬಿದ್ದರೆ ಸುಟ್ಟು ಭಸ್ಮ ಆಗ್ಬಿಡುತ್ತಪ್ಪ. ಅದಕ್ಕೆ ನಂಗೆ ತುಂಬ ಭಯ. ನಿಮ್ಮನ್ನ ಹೇಗೆ ಕನ್ವಿನ್ಸ್ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಶ್ರೀಮಂತಿಕೆ ಅನ್ನೋ ಭಾವ ನನ್ನಲ್ಲಿ ಇದ್ದಿದ್ರೆ ನಾ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಅಮ್ಮ. ಅನುಮಾನ ನಿನ್ನ ಬಗ್ಗೆ ಅಲ್ಲಪ್ಪ, ನಿನ್ನ ಶ್ರೀಮಂತಿಕೆ ಬಗ್ಗೆ. ನಮಗೆ ನೀವು ಗೊತ್ತು, ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಪ್ರೀತಿ ಮದುವೆ ಅನ್ನೋದು ಒಂದು ಚಿಕ್ಕ ವಿಷಯ ಅಲ್ಲ. ಜೀವನ ಅನ್ನೋದು ಒಂದು ರಂಗೋಲೆ ಥರ. ಒಂದು ಚುಕ್ಕಿ ಮಿಸ್ ಆದರೂ ಆ ರಂಗೋಲಿ ಅಂದನೇ ಕಳ್ಕೊಂಡು ಬಿಡುತ್ತಪ್ಪ. ನಮ್ಮ ನರ್ಮದನ ಬದುಕು ಕೊಂಡ್ಕೊಂಡು ತೆಳ್ಕೊಂಡು ಹೇಗೋ ಸಾಕ್ತಾ ಇದೆ. ಅವಳು ಯಾವ ಪ್ರೀತಿ ನೋಡಿದಾಳೆ. ಅವಳ ಜೀವನದಲ್ಲಿ ಆ ಘಟನೆಗಳನ್ನ ನೆನೆಸ್ಕೊಂಡ್ರೆ ಅದಕ್ಕೆ ಬೇಡ ಅನ್ಸುತ್ತೆ ನನಗೆ. ಆದ ಅನುಭವದಿಂದ ಪಾಠ ಕಲ್ತಿದ್ದೀನೋ ಇಲ್ವೋ, ಜೀವನ ಅಂತ ಪಾಠ ಕಲಿಸ್ಬಿಟ್ಟಿದೆ ಅಪ್ಪ. ನಾನು ನಿಮ್ಮ ಮಾತನ್ನ ತೆಗ್ದಾಗ್ತಾ ಇಲ್ಲಮ್ಮ. ನಿಮ್ಮ ಮಾತಲ್ಲಿ ಸತ್ಯಾಂಶ ಇದೆ. ಆದರೆ ನಂದು ಒಂದೇ ಒಂದು ರಿಕ್ವೆಸ್ಟ್, ನೀವು ಅನುಭವಿಸಿರೋ ಪರಿಸ್ಥಿತಿಗೂ, ನಿಮ್ಮ ಯಜಮಾನರಿಗೆ ತೊಂದರೆ ಕೊಟ್ಟ ಆ ಶ್ರೀಮಂತರಿಗೂ, ನಿಮ್ಮ ಯಜಮಾನರು ನಾಪತ್ಯಕ್ಕೆ ಕಾರಣ ಆದ ಆ ಶ್ರೀಮಂತರಿಗೂ ನನ್ನ ವ್ಯಕ್ತಿತ್ವಕ್ಕೂ ದಯವಿಟ್ಟು ಹೋಲಿಕೆ ಮಾಡಬೇಡಿಮ್ಮ, ಪ್ಲೀಸ್. ಅಪ್ಪ ಹೋದ್ಮೇಲೆ ನಾನು ಅನುಭವಿಸಿದ್ದು ಅಪ್ಪನ ಆಸ್ತಿ ಅಲ್ಲ, ಅಪ್ಪ ಇಲ್ಲದ ಅನಾಥ ಪ್ರಜ್ಞೆನ. ನನಗೆ ನಿಮ್ಮ ಮನೆ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಮ್ಮ. ಅದ್ರ ಜವಾಬ್ದಾರಿ ನಂದು. ನಾನೇ ಮುಂದೆ ನಿಂತು ಎಲ್ಲ ಮಾಡ್ತೀನಿ. ನನಗೆ ನೇತ್ರ ಒಬ್ಬರಿದ್ರೆ ಸಾಕು. ನಾನು ಎಲ್ಲರಂತ ಅಲ್ಲ ಅಮ್ಮ, ನಾನೇ ನಂಬಿ. ನನಗೆ ನಿನ್ನ ಬಗ್ಗೆ ಗೊತ್ತಪ್ಪ, ನೀನು ಅಪ್ಪಟ ಚಿನ್ನ ಅಂತ. ಆದರೆ ಹೆತ್ತ ಕರಳಿಗೆ ಆತಂಕ ಯಾವಾಗಲೂ ಇರುತ್ತಪ್ಪ.
ಹೆಣ್ಣು ಕಣ್ಣು ಎರಡು ಸೂಕ್ಷ್ಮವಾದ ವಿಷಯ. ಎಚ್ಚರಿಕೆ ವಹಿಸಿಲ್ಲ ಅಂದರೆ ಜೀವನ ಪೂರ್ತಿ ಕತ್ಲಾಗ್ಬಿಡುತ್ತೆ. ದೇವರಲ್ಲಿ ದೇವರಲ್ಲಿ ಅಂತ ಹುಡುಕ್ತಾ ಇರ್ತೀವಿ. ದೇವರೇ ಪ್ರತ್ಯಕ್ಷ ಆದರೆ ಅವನ ಪಾದ ಮುಟ್ಟಿ ನಮಸ್ಕಾರ ಮಾಡೋಕ್ಕೆ ಯೋಗ್ಯತೆ ಇದೆಯಾ ಅಂತ ಪ್ರಶ್ನೆ ಮಾಡ್ಕೋಬೇಕು. ನನಗೆ ನಿನ್ನ ಬಗ್ಗೆ ಯಾವುದೂ ತಕರಾರಿಲ್ಲಪ್ಪ. ನೀನೊಬ್ಬ ಯೋಗ್ಯ ವ್ಯಕ್ತಿ ಅಂತ ನನಗೆ ಗೊತ್ತು. ನೀನೇ ನನ್ನ ಮನೆ ಬಾಗಿಲಿಗೆ ಬಂದು ಮದುವೆ ವಿಷಯ ಮಾತಾಡ್ತಾ ಇದೀಯಾ. ಬೇಜಾರು ಮಾಡ್ಕೋಬೇಡಪ್ಪ. ನಿನ್ನ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸ್ಬಿಡಪ್ಪ. ಬೇಸರ ಏನಿಲ್ಲ ಅಮ್ಮ. ಹೇಳೋ ಸ್ವಾತಂತ್ರ್ಯನ ನೀವು ನನಗೆ ಕೊಟ್ರಿ. ನಿಮ್ಮ ನಿರ್ಧಾರ ತಿಳಿಸೋಕ್ಕೆ ಸಮಯ ಕೇಳ್ತಿದ್ದೀರಾ, ಕೊಡೋದು ನನ್ನ ಕರ್ತವ್ಯ. ನಾನು ಕಾಯ್ತೀನಿ. ಯಾಕಂದರೆ ನಾನು ನೇತ್ರ ಅವ್ರನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ.